ಬ್ಯಾಕ್ ಟು ಮೈ ಚಾನಲ್ ಪುಟ್ಟೂಸ್ ದುನಿಯಾ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಒಂದ್ಸತಿ ವಾರನೇ ಮರ್ತೋಗ್ಬಿಡುತ್ತೆ ಸ್ನೇಹಿತರೆ. ಮಂಗಳವಾರ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ. ಟೈಮ್ ಬಂದು 11:20 ಆಗ್ತಾ ಇದೆ. ಆಸ್ ಯೂಶುವಲ್ ಈ ಟೈಮ್ ಅಲ್ಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದ್ರೆ ಲಂಚಿಗೆ ಏನಾದ್ರೂ ಒಂದು ಪ್ರಿಪೇರ್ ಮಾಡ್ತಾ ಇರ್ತೀನಿ ರೆಸಿಪಿ, ಅದನ್ನ ನಿಮ್ಗಳ ಜೊತೆ ಶೇರ್ ಮಾಡ್ಬೇಕು ಅಂತ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೀನಿ ಸ್ನೇಹಿತರೆ. ರೈಸ್ ಐಟಮ್ ತಿಂದಿದೀವಿ, ಸೊ ಮಧ್ಯಾಹ್ನಕ್ಕೆ ರೈಸ್ ಐಟಮ್ ಇಲ್ಲ. ಅಕ್ಕಿಯಿಂದ ಯಾವುದೇ ರೀತಿ ಅಡಿಗೆ ನಾನು ಮಾಡಲ್ಲ. ಇನ್ನು ಇವತ್ತು ಮಧ್ಯಾಹ್ನನೂ ಮಾಡಲ್ಲ, ಇನ್ನು ಸಂಜೆನೂ ಮಾಡಲ್ಲ. ಸೊ ಇವಾಗ ಮಧ್ಯಾಹ್ನ ಏನ್ ಮಾಡ್ತಿದೀನಿ ಅಂದ್ರೆ, ಡಯಟ್ ಮಾಡೋರಿಗೆ ರುಚಿಯಾಗಿ ಅಡಿಗೆ ಮಾಡ್ಕೊಂಡು ಅದನ್ನ ಒಂದು ಲಿಮಿಟ್ ಅಲ್ಲಿ ತಿನ್ನೋದ್ರಿಂದ ಡಯಟ್ ಫುಡ್ ಸಹ ನಮಗೆ ತುಂಬಾನೇ ಖುಷಿ ಕೊಡುತ್ತೆ ಅಂತಾನೆ ಹೇಳ್ಬೋದು. ಇವತ್ತು ನಾನು ಮಾಡ್ತಾ ಇರೋದು ಹೆಸರು ಬೇಳೆ ನವಣೆ ಹಾಕಿ ಪಾಲಕ್ ಕಿಚಡಿ ಮಾಡ್ತಾ ಇದ್ದೀನಿ. ತುಂಬಾನೇ ಒಳ್ಳೇದು ಸ್ನೇಹಿತರೆ ಆರೋಗ್ಯಕ್ಕೆ. ಅದ್ರಲ್ಲೂ ಇವಾಗ ನಮ್ ಚಿಕ್ಕಮಂಗ್ಳೂರ್ ವೆದರ್ ಅಂತೂ ಫುಲ್ ಚಿಲ್ಡ್ ಆಗಿದೆ. ಬಿಸಿ ಬಿಸಿಯಾಗಿ ಖಾರವಾಗಿ ತಿನ್ಬೇಕು ಅಂತ ಅನ್ಸುತ್ತೆ. ಬೇಳೆ ನವಣೆ ಪಾಲಕ್ ಕಿಚಡಿ ಈ ವೆದರಿಗೆ ಪಕ್ಕಾ ಸ್ಯೂಟೇಬಲ್ ಅಂತಾನೆ ಹೇಳ್ಬೋದು. ಒಂಥರ ಸ್ಪೈಸಿ ಆಗಿ ಬಿಸಿ ಬಿಸಿ ಮಾಡ್ಕೊಂಡು ಅದಕ್ಕೆ ಮೇಲೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಪಾಲಕ್ ಸೊಪ್ಪು ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅಂತ. ಇಷ್ಟು ಪಾಲಕ್ ಸೊಪ್ಪಿದೆ. ಇವಾಗ ಮಳೆ ಜಾಸ್ತಿ ಆಗಿದ್ರಿಂದನ ಏನೋ ಗೊತ್ತಿಲ್ಲ, ಸೊಪ್ಪಿನ ರೇಟ್ ಅಂತೂ ಗಗನಕ್ಕೆ ಏರ್ಬಿಟ್ಟಿದೆ. ಕೊತ್ತಂಬರಿ ಸೊಪ್ಪು 20 ರೂಪಾಯಿ, ಪಾಲಕ್ ಸೊಪ್ಪು ಇಷ್ಟಕ್ಕೆ 15 ರೂಪಾಯಿ, ಬೇರೆ ಬೇರೆ ದಂಟಿನ ಸೊಪ್ಪು ಎಲ್ಲ 10 ರೂಪಾಯಿ 15 ರೂಪಾಯಿ, ಯಾವ್ದು ಕಮ್ಮಿ ಇಲ್ಲ. ಸೊ ಇವತ್ತು ನಾನು ಪಾಲಕ್ ಸೊಪ್ಪು ಹಾಕಿ ಕಿಚಡಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಡಯಟ್ ಮಾಡೋರಿಗೂ ತುಂಬಾ ಒಳ್ಳೇದು, ವೆಯ್ಟ್ ಲಾಸಿಗೆ. ಹಾಗೆ ನಿಮ್ಗೆ ಪಕ್ಕದ ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಇಂಟೀರಿಯರ್ ವರ್ಕ್ ನಡೀತಾ ಇದೆ ಇವಾಗ, ಅದ್ರದ್ದು ಸೌಂಡ್ ಕೇಳಿಸ್ತಾ ಇರ್ಬೋದು. ನಾನು ತುಂಬಾ ಹೊತ್ತು ವೆಯ್ಟ್ ಮಾಡಿದೆ, ಸೌಂಡ್ ಕಮ್ಮಿ ಆಗುತ್ತೇನೋ ಇಲ್ಲ ನಿಲ್ಲಿಸ್ತಾರೇನೋ ಅಂತ, ಬಟ್ ನಿಲ್ಲಿಸ್ಲಿಲ್ಲ. ಬಟ್ ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಲೇಬೇಕಿತ್ತು, ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ ಸ್ನೇಹಿತರೆ. ಹೊರಗಡೆಯಿಂದ ಏನಾದ್ರೂ ಸ್ವಲ್ಪ ಸೌಂಡ್ ನಿಮಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇದ್ರೆ ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಪ್ಲೀಸ್ ಅದನ್ನ ಇಗ್ನೋರ್ ಮಾಡಿ. ಪ್ರತಿ ವಿಡಿಯೋದಲ್ಲೂ ಇದನ್ನೇ ಹೇಳಂಗಾಗ್ಬಿಟ್ಟಿದೆ. ಅದು ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಮೇ ಬಿ ಅತಿ ಶೀಘ್ರದಲ್ಲೇ ಕಂಪ್ಲೀಟ್ ಆಗ್ಬೋದು. ಓಕೆ ಸ್ನೇಹಿತರೆ, ನಾನು ಅವಾಗಲೇ ಹೇಳಿದಾಗೆ ಪಾಲಕ್ ಸೊಪ್ಪು ನಮಗೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ನಿಮ್ಮೆಲ್ಲರಿಗೂ ಇದ್ರ ಬಗ್ಗೆ ಗೊತ್ತಿರುತ್ತೆ. ನನಗ್ ಗೊತ್ತಿರೋ ಅಂತ ಕೆಲವೊಂದೊಂದು ಪಾಲಕ್ ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಒಳ್ಳೇದು ಅನ್ನೋದನ್ನ ಸಹ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಅಡಿಗೆ ಮಾಡೋದನ್ನು ತೋರಿಸ್ತೀನಿ. ಪಾಲಕ್ ದಾಲ್ ಕಿಚಡಿ ಹೇಗ್ ಮಾಡೋದು ಅಂತ ನವಣೆ ಹಾಕಿ. ಓಕೆ, ಕಂಟಿನ್ಯೂ ಮಾಡೋಣ ಈಗ. ಸ್ನೇಹಿತರೆ, ಇವಾಗ ನಾನು ಮೊದಲಿಗೆ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ಸೊಪ್ಪನ್ನ ವಾಶ್ ಮಾಡ್ಕೊಬೇಕಲ್ವಾ. ನಾನು ಯಾವಾಗಲೂ ಸೊಪ್ಪಿನಿಂದ ಯಾವ್ದಾದ್ರು ಅಡುಗೆ ಮಾಡ್ಬೇಕಾದ್ರೆ ಆ ಸೊಪ್ಪನ್ನ ಅರಿಶಿನ ಮತ್ತು ಉಪ್ಪಿನ ಪುಡಿ ಹಾಕಿ ವಾಶ್ ಮಾಡ್ಕೊತೀನಿ. ಒಂದು 10 ನಿಮಿಷ ಇವಾಗ ಅರಿಶಿನ ಮತ್ತು ಉಪ್ಪಿನ ಪುಡಿ ಹಾಕಿ ಒಂದು 10 ನಿಮಿಷ ಬಿಡ್ತೀನಿ ಸ್ನೇಹಿತರೆ. ಆಮೇಲೆ ಮತ್ತೆ ಇನ್ನೊಂದು ಸತಿ ಕ್ಲೀನಾಗೆ ಬೇರೆ ನೀರಲ್ಲಿ ಸೊಪ್ಪನ್ನ ವಾಶ್ ಮಾಡಿಕೊಂಡು ಅಡುಗೆಗೆ ಯೂಸ್ ಮಾಡ್ಕೊತೀನಿ. ಪ್ರತಿ ಸತಿ ನಾನು ಸೊಪ್ಪಿನಿಂದ ಸಾಂಬಾರು ಆಗಿರ್ಬೋದು, ಪಲ್ಯ ಆಗಿರ್ಬೋದು, ಏನು ಮಾಡಿದ್ರು ನಾನು ಸೊಪ್ಪನ್ನ ಇದೇ ಥರ ವಾಶ್ ಮಾಡೋದು. ಇವಾಗ ನಾನಿಲ್ಲಿ ಒಂದು ಕುಕ್ಕರಿಗೆ ಬೇಳೆ ಮತ್ತು ನವಣೆನ ಕೂಗೋದಕ್ಕೆ ಇಟ್ಕೊತಾ ಇದ್ದೀನಿ ಸ್ನೇಹಿತರೆ. ನಾನು ಇದರಲ್ಲಿ ಕಾಫಿ ಕಪ್ಪಲ್ಲಿ ಒಂದು 3/4 ಲೋಟದಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ. ಹೆಸರು ಬೇಳೆ ತೊಗೊಂಡಿರೋದಕ್ಕಿಂತ ಸ್ವಲ್ಪ ಜಾಸ್ತಿ ನವಣೆ ತೊಗೊತೀನಿ. ಅಂದರೆ 3/4 ಲೋಟ ಹೆಸರು ಬೇಳೆ ತೊಗೊಂಡಿದ್ನಲ್ಲ, 1 ಲೋಟದಷ್ಟು ನವಣೆ ತೊಗೊತಿದ್ದೀನಿ ಸ್ನೇಹಿತರೆ. ಇಲ್ಲಿ ನಾನು ಇಬ್ಬರಿಗೆ ಅಡುಗೆ ಮಾಡ್ಕೊತಾ ಇರೋದು. ಸ್ನೇಹಿತರೆ, ಯಾವುದೇ ಅಡುಗೆ ಆಗಿರ್ಬೋದು, ನಾವು ಎಷ್ಟು ಜನಕ್ಕೆ ಅಡುಗೆ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ನಾವು ಬಳಸೋ ಪದಾರ್ಥಗಳದ್ದು ಕ್ವಾಂಟಿಟಿ ಡಿಪೆಂಡ್ ಆಗುತ್ತಲ್ವ. ಇವಾಗ ನಾನಿಲ್ಲಿ ಚಿಕ್ಕ ಕಾಫಿ ಲೋಟದಲ್ಲಿ 3/4 ಲೋಟ ಹೆಸರು ಬೇಳೆ ತೊಗೊಂಡಿದ್ದೀನಿ, 1 ಲೋಟ ನವಣೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ತಿದ್ದೀನಿ ಸ್ನೇಹಿತರೆ. ನವಣೆ ಮತ್ತು ಹೆಸರು ಬೇಳೆನ ವಾಶ್ ಮಾಡಿಕೊಂಡು ಇದಕ್ಕೆ ನಾನು 1.5 ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಎಣ್ಣೆ ಹಾಕಿ ಇವಾಗ ಇದನ್ನು ಬೇಯಿಸ್ಕೊಂಬಿಡೋಣ ಚೆನ್ನಾಗೆ. ಸ್ನೇಹಿತರೆ, ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ನೀರು ತೊಗೊಂಡು ಆ ನೀರನ್ನ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ನೀರು ಬಿಸಿ ಆದಮೇಲೆ ನಾವು ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪು, ಅದನ್ನು ನೀರಿಗೆ ಹಾಕಬೇಕು. ಒಂದು 3 ರಿಂದ 4 ನಿಮಿಷ ಪಾಲಕ್ ಸೊಪ್ಪನ್ನ ಬಿಸಿ ನೀರಲ್ಲಿ ಬೇಯಿಸ್ಕೊಬೇಕು ಸ್ನೇಹಿತರೆ. ಇವಾಗ ನೀರು ಬಿಸಿ ಆಗಲಿ ಸ್ನೇಹಿತರೆ. ನೀರು ಬಿಸಿ ಆಗಲಿ ಮತ್ತು ಕುಕ್ಕರು ಕೂಗಬೇಕಲ್ವ, ಅಷ್ಟರಲ್ಲಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ, ಅದನ್ನು ಒಣಗಾಕ್ಬಿಡೋಣ ಅಂತ ಬಂದಿದ್ದೀನಿ. ಇವಾಗಂತೂ ಮಿನಿಮಮ್ 2 ದಿನ ಬೇಕು ಸ್ನೇಹಿತರೆ ಬಟ್ಟೆ ಒಣಗಕ್ಕೆ, ಅಷ್ಟು ಮೋಡ ಇದೆ.
ಸ್ನೇಹಿತರೆ, ನೀರು ಇವಾಗ ಕುದೀತಾ ಇದೆ. ವಾಶ್ ಮಾಡಿ ಇಟ್ಕೊಂಡಿದ್ದಂಥ ಪಾಲಕ್ ಸೊಪ್ಪನ್ನ ನಾನು ಇವಾಗ ನೀರಿಗೆ ಆ್ಯಡ್ ಮಾಡ್ತಿದ್ದೀನಿ ಸ್ನೇಹಿತರೆ. ಇದನ್ನ ಒಂದು 3 ರಿಂದ 4 ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಪಾಲಕ್ ಸೊಪ್ಪು ಉಪಯೋಗಿಸೋದ್ರಿಂದ ಎಷ್ಟೆಲ್ಲ ನಮ್ಮ ಆರೋಗ್ಯಕ್ಕೆ ಪ್ರಯೋಜನಗಳಿದೆ ಅಂತಾರೆ ಸಾಕಷ್ಟಿದೆ ಸ್ನೇಹಿತರೆ. ಅದ್ರಲ್ಲಿ ನನಗೆ ಗೊತ್ತಿರೋ ಅಂಥದ್ದು ಕೆಲವೊಂದೊಂದು ಪಾಯಿಂಟ್ಸ್ನ ನಾನು ನಿಮಗೆ ಇವಾಗ ಹೇಳ್ತೀನಿ. ಪಾಲಕಲ್ಲಿ ಪ್ರೊಲೈಟ್ ಅನ್ನೋದು ಒಂದು ಅಂಶ ಇರೋದ್ರಿಂದ ಅದು ನಮ್ಮ BP-ನ ಕಂಟ್ರೋಲಲ್ಲಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಕೊಲೆಸ್ಟ್ರಾಲ್ನ ಸಹ ಪಾಲಕ್ ಸೊಪ್ಪು ಕಂಟ್ರೋಲ್ ಮಾಡುತ್ತೆ. ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಹಾಗೆ ನಾವು ಪಾಲಕ್ ಸೊಪ್ಪನ್ನ ಸೇವಿಸೋದ್ರಿಂದ ನಮ್ಮ ಕೂದಲಿಗೆ ಒಳ್ಳೆಯದು, ನಮ್ಮ ಸ್ಕಿನ್ನ ಗ್ಲೋ ಆಗಿ ಇಟ್ಕೋಬೋದು. ಹಾಗೆ ಪಿಂಪಲ್ಸ್ನ ಅವಾಯ್ಡ್ ಮಾಡ್ಬೋದು. ಸ್ನೇಹಿತರೆ, ನಾನಿವಾಗ ಇಲ್ಲಿ ಕುಕ್ಕರ್ನ ಚೇಂಜ್ ಮಾಡಿದ್ದೀನಿ. ಬೇಳೆ ಮತ್ತು ನವಣೆ ಹಾಕಿದ್ದು ನಾನೊಂದು ಚಿಕ್ಕ ಕುಕ್ಕರಿಗೆ, ಬಟ್ ಅದನ್ನು ನಾನು ಕೂಗ್ಸೋಕ್ಕಿಟ್ಟಾಗ ನೀರು ಸ್ವಲ್ಪ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬೇಡ ಅಂತ ಸಡನ್ನಾಗಿ ಆಫ್ ಮಾಡಿ ಮತ್ತೆ ಸ್ವಲ್ಪ ದೊಡ್ಡ ಕುಕ್ಕರಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಬೇಳೆ ನವಣೆನ. ಈಗ ಕುಕ್ಕರ್ ಕೂಗ್ತಾ ಇದೆ. ನೀವು ಸಹ ಮಾಡಬೇಕಾದ್ರೆ ಆದಷ್ಟು ಕ್ವಾಂಟಿಟಿ ನೋಡಿಕೊಂಡು ಸ್ವಲ್ಪ ದೊಡ್ಡ ಕುಕ್ಕರ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನವಣೆ ಎಲ್ಲ ಹೊರಗೆ ಬರೋ ಚಾನ್ಸಸ್ ಇರುತ್ತೆ. ಸ್ನೇಹಿತರೆ, ಇವಾಗ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ನಾನು 2 ಮೀಡಿಯಂ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, 1 ಟೊಮೆಟೊ ತೊಗೊಂಡಿದ್ದೀನಿ ಸ್ನೇಹಿತರೆ. ಈಗ ಇದನ್ನ ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊತೀನಿ. ಸ್ನೇಹಿತರೆ, ನಿಮಗೆ ಗೊತ್ತಾ, ಇವಾಗಂತೂ ತುಂಬಾನೇ ಚಿಕ್ಕ ಮಕ್ಕಳು ಕನ್ನಡಕ ಹಾಕಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಐಸೈಟ್ ಪ್ರಾಬ್ಲಮ್ ಇಂದ. ನಾವು ಚಿಕ್ಕ ಮಕ್ಕಳಿಗೆ ಪಾಲಕ್ ಸೊಪ್ಪನ್ನ ತಿನ್ನಿಸ್ತಾ ಬಂದರೆ ಐಸೈಟ್ ಪ್ರಾಬ್ಲಮ್ ಸಹ ಕಮ್ಮಿ ಆಗುತ್ತೆ ಸ್ನೇಹಿತರೆ. ಹಾಗೆ ಮಕ್ಕಳದು ಮೆಮೊರಿ ಪವರ್ ಸಹ ಇನ್ಕ್ರೀಸ್ ಆಗುತ್ತೆ. ಪಾಲಕಲ್ಲಿ ವಿಟಮಿನ್ ಎ ಇರೋದ್ರಿಂದ ಅದು ನಮ್ಮ ಸ್ಕಿನ್ನಿಗೂ ಸಹ ತುಂಬಾನೇ ಒಳ್ಳೆಯದು. ಇಷ್ಟು ನನಗೆ ಗೊತ್ತಿರೋಂಥ ಮಾಹಿತಿ. ಇನ್ನು ಸಾಕಷ್ಟು ಪ್ರಯೋಜನಗಳು ಪಾಲಕ್ ಸೊಪ್ಪಿಂದ ಇದೆ. ಸ್ನೇಹಿತರೆ, ಇವಾಗ ಒಗ್ಗರಣೆಗೆ ನಾನು ಈರುಳ್ಳಿ ಟೊಮೆಟೊ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ವಾಶ್ ಮಾಡಿ ಅದನ್ನು ಸಹ ತಟ್ಟೆಲಿ ಇಟ್ಟಿದ್ದೀನಿ ಸ್ನೇಹಿತರೆ. ಇವಾಗ ಒಗ್ಗರಣೆಗೆ ಬೇಕಾಗಿರೋ ಅಂಥ ಐಟಮ್ಸ್ ರೆಡಿ ಆಗಿದೆ ಸ್ನೇಹಿತರೆ. ಇವಾಗ ಇಲ್ಲಿ ನಾನು ಬೇಯಿಸಿ ಇಟ್ಕೊಂಡಿದ್ನಲ್ಲ ಪಾಲಕ್ ಸೊಪ್ಪು, ಅದನ್ನ ಇವಾಗ ಜಾರಿಗೆ ಹಾಕೊತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಿದೆ, ಬಟ್ ಇನ್ನೂ ತಣ್ಣಗಾದ್ರೆ ಒಳ್ಳೇದೇ. ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ಇವಾಗ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಬೇಯಿಸಿರೋ ಪಾಲಕ್ ಸೊಪ್ಪು ಬೇಯಿಸ್ಕೊಂಡಿರೋ ನೀರನ್ನ ಚೆಲ್ಲಬೇಡಿ, ಆ ನೀರನ್ನು ಹಾಗೆ ಇಟ್ಕೊಂಡಿರಿ, ಅದು ಮುಂದಕ್ಕೆ ಬೇಕಾಗುತ್ತೆ. ಇವಾಗ ನಾನು ಜಾರಿಗೆ ಪಾಲಕ್ ಸೊಪ್ಪು ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ತಣ್ಣೀರು, ಒಂದು 4 ಹಸಿರುಮೆಣಸಿನ್ಕಾಯಿ, ಒಂದು ಚಿಕ್ಕ ಪೀಸಷ್ಟು ಶುಂಠಿ ಹಾಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಬಿಸಿನೀರು ಹಾಕಬೇಡಿ, ತಣ್ಣೀರೇ ಹಾಕಬೇಕು. ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ಕುಕ್ಕರ್ ಫುಲ್ ತಣ್ಣಗಾಗಿದೆ, ವಿಜಲ್ ಸಹ ಬಿಟ್ಟಿದೆ. ಇವಾಗ ನವಣೆ ಮತ್ತೆ ಹೆಸರು ಬೇಳೆ ಫುಲ್ಲು ಸ್ಮ್ಯಾಶ್ ಆಗಿದೆ, ತುಂಬ ಚೆನ್ನಾಗಿ ಬೆಂದಿದೆ ಅಂತಲೇ ಹೇಳ್ಬೋದು. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಡೋಣ ಸ್ನೇಹಿತರೆ. ಒಗ್ಗರಣೆಗೆ ನಾನಿಲ್ಲಿ ಒಂದು ಬಾಣಲಿ ತಗೊಂಡಿದ್ದೀನಿ. ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆ ಒಂದು ಪಲಾವ್ ಎಲೆ, ಒಂದು 3 ಲವಂಗ, ಒಂದು ಚಿಕ್ಕ ಪೀಸಷ್ಟು ಚಕ್ಕೆ ಹಾಕಿದ್ದೀನಿ ಸ್ನೇಹಿತರೆ. ಸ್ಟೀಲ್ ಬಾಣಲಿ ಆಗಿರೋದ್ರಿಂದ ನಾನು ಇದನ್ನ ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ, ಇಲ್ಲಾಂದ್ರೆ ಬೇಗ ಸೀದೋಗ್ಬಿಡುತ್ತೆ. ಅದೆಲ್ಲ ಹಾಕಿದ ನಂತರ ಇಮಿಡಿಯೇಟ್ ಆಗಿ ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಸಹ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ನೇಹಿತರೆ. ಈ ಹೆಸರುಬೇಳೆ, ನವಣೆ, ಪಾಲಕ್ ಕಿಚಡಿ ತುಂಬಾನೇ ಹೆಲ್ದಿ ಅಂತ ನಾನು ಅವಾಗಲೇ ಹೇಳಿದ್ನಲ್ಲ. ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ಮಾತ್ರ ಇದು ಹೆಲ್ದಿ ಅಂತ ನಾನು ಹೇಳ್ತಿಲ್ಲ ಸ್ನೇಹಿತರೆ. ನವಣೆ ಸಹ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು, ಹೆಸರುಬೇಳೆ ಸಹ ತುಂಬಾನೇ ಒಳ್ಳೆಯದು. ಹೆಸರುಬೇಳೆ ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ತಂಪು ಅಂತ ನಿಮಗೆಲ್ಲ ಗೊತ್ತಿರೋ ವಿಚಾರನೇ. ಹಾಗೆ ನವಣೆ ಇವಾಗಂತೂ
ತುಂಬ ಜನಕ್ಕೆ ಈ ಸಿರಿಧಾನ್ಯಗಳದ್ದು ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಗೊತ್ತಾಗ್ತಾ ಇದೆ, ಅದ್ರ ಬಳಕೆ ಸಹ ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು. ನವಣೆ ಯೂಸ್ ಮಾಡೋದ್ರಿಂದನೂ ಸಹ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ನಮ್ಮ ವೆಯ್ಟ್ ಲಾಸಿಗೂ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಗುಡ್ ಸಬ್ಸ್ಟಿಟ್ಯೂಟ್ ಫಾರ್ ರೈಸ್ ಅಂತಲೇ ಹೇಳ್ಬೋದು. ನಾವು ಅಕ್ಕಿ ಯೂಸ್ ಮಾಡಿ ಮಾಡೋ ಡಿಶಸ್ನ ನವಣೆ ಹಾಕಿ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಹಾಗೆ ಡಯಾಬಿಟಿಕ್ ಪೇಷಂಟ್ಸ್ ಅಂತೂ ಇವಾಗ ಸಿರಿಧಾನ್ಯಗಳಿಗೆ ಮೊರೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಡಯಾಬಿಟಿಕ್ ಪೇಷಂಟ್ಸಿಗೆ ಈ ರೀತಿ ನೀವು ರುಚಿಯಾಗಿ ಅಡುಗೆ ಮಾಡ್ಕೊಡೋದ್ರಿಂದ ಅವರು ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ, ಆರೋಗ್ಯಕ್ಕೂ ಒಳ್ಳೇದಲ್ವಾ ಸ್ನೇಹಿತರೆ. ಇವಾಗ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇವಾಗ ಏನು ಬೇಯಿಸ್ಕೊಂಡಿದ್ವಲ್ಲ ನಾವು ಹೆಸರುಬೇಳೆ ಮತ್ತು ನವಣೆ, ಅದನ್ನು ಬಾಣಲಿಗೆ ಹಾಕ್ಕೊತಾ ಇದ್ದೀನಿ. ತಣ್ಣಗಾಗ್ತಿದ್ದಾಗೆ ಇದು ಫುಲ್ ಗಟ್ಟಿ ಆಗಿಬಿಡುತ್ತೆ, ಡೋಂಟ್ ವರಿ. ಆಮೇಲೆ ನೀರು ಹಾಕಿ ನಾವು ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದಕ್ಕೆ ನಾವು ರೆಡಿ ಮಾಡ್ಕೊಬೋದು. ಈಗ ನವಣೆ ಮತ್ತು ಹೆಸರುಬೇಳೆ ಹಾಕಿದ್ಮೇಲೆ ರುಬ್ಬಿಟ್ಕೊಂಡಿದ್ದಂಥ ಪಾಲಕ್ ಸೊಪ್ಪು ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಮಿಕ್ಸ್ ಮಾಡೋಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಆ ನೀರನ್ನ ಇವಾಗ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು. ಸ್ನೇಹಿತರೆ, ಈ ಹಂತದಲ್ಲಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನಾವು ರೆಡಿ ಮಾಡ್ಕೊಬೋದು. ಇದು ಬೇಳೆ ಹಾಕಿರೋದ್ರಿಂದ, ಅಂದರೆ ಹೆಸರು ಬೇಳೆ ಹಾಕಿರೋದ್ರಿಂದ ತಣ್ಣಗಾದ್ಮೇಲೆ ಗಟ್ಟಿ ಆಗೇ ಆಗುತ್ತೆ. ಹಾಗಾಗಿ ಇವಾಗ ಸ್ವಲ್ಪ ನಾವು ತೆಳ್ಳಗೆ ಮಾಡ್ಕೊಂಡಿದ್ರೇ ಒಳ್ಳೇದು. ಇಮಿಡಿಯೇಟಾಗಿ ತಿಂತೀವಿ ಅಂದರೆ ಸ್ವಲ್ಪ ನೋಡಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಆಗಬೇಕೋ ಹಂಗೆ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಟೈಮ್ ಆದಮೇಲೆ ತಿಂತೀವಿ ಅಂದರೆ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ರೆ ನೀವು ತಿನ್ನೋ ಟೈಮಿಗೆ ಅದು ಕರೆಕ್ಟಾಗಿರುತ್ತೆ. ಇವಾಗ ನಾನಿಲ್ಲಿ ಮೇಲೆ ಸ್ವಲ್ಪ ಅಚ್ಕಾರದ ಪುಡಿ, ಗರಂ ಮಸಾಲ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಕಡಿಮೆ ಅನಿಸ್ತು, ಉಪ್ಪು ಹಾಕಿ ಮತ್ತೆ ಸ್ವಲ್ಪ ಬೆಲ್ಲದ ಪುಡಿ ಹಾಕಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ಇವಾಗ ನಾನು ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಸಿಮ್ಮಲ್ಲಿ ಕುದಿ ಬರೋದಕ್ಕೆ ಬಿಡ್ತೀನಿ. ಕುದಿಬೇಕಾದ್ರೆ ಮಾತ್ರ ತುಂಬಾನೇ ಹುಷಾರಾಗಿ ಲಿಡ್ ಓಪನ್ ಮಾಡಿ, ಯಾಕಂದ್ರೆ ಬಾಯ್ಲ್ ಆಗ್ತಾ ಇರುತ್ತಲ್ವ, ಮುಖಕ್ಕೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹುಷಾರಾಗೆ ಮಿಕ್ಸ್ ಮಾಡಿಕೊಂಡು ಇವಾಗ ಕುದೀತಾ ಇದೆಯಲ್ಲ, ಇಷ್ಟು ಕುದಿ ಬಂದ್ರೆ ಸಾಕು, ಆಫ್ ಮಾಡ್ಕೊತೀನಿ ಸ್ಟವ್ನ. ಸ್ನೇಹಿತರೆ, ಬಿಸಿ ಬಿಸಿ ನವಣೆ ಹೆಸರು ಬೇಳೆ ಪಾಲಕ್ ಕಿಚಡಿ ರೆಡಿಯಾಗಿದೆ. ಸಖತ್ತಾಗಿದೆ ಬಿಸಿ ಬಿಸಿಯಾಗಿ. ಟೇಸ್ಟ್ ಮಾಡಿ ಹೇಳ್ತೀನಿ ಫಸ್ಟು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊತಾ ಇದ್ದೀನಿ. ಮೋನ್ ಬಂದ್ಮೇಲೆ ನಾನು ಊಟ ಮಾಡೋದು. ಇವಾಗ ವಿಡಿಯೋಗೋಸ್ಕರ ಟೇಸ್ಟಿಗೆ ಸ್ವಲ್ಪನೇ ಹಾಕೊಂಡಿದ್ದೀನಿ. ತುಪ್ಪ ಹಾಕೊಂಡು ತಿಂದ್ರೇ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಎಸ್ಪೆಷಲಿ ನನಗೆ ತುಪ್ಪ ಇದ್ರೆ ಇದು ಇಷ್ಟ ಆಗೋದು. ನಾನು ಮಾಡಿರೋದು ನಾನು ಚೆನ್ನಾಗಿದೆ ಅಂತ ಹೇಳ್ತೀನಿ, ಬಟ್ ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ಯಾರಿಗೆ ಎಷ್ಟು ಉಪ್ಪು ಖಾರ ಬೇಕು ನೀವು ಹಾಕ್ಕೊಬಹುದು. ಸಖತ್ತಾಗಿ ಬಂದಿದೆ. ಇದ್ರ ಜೊತೆಗೆ ಹಿಂಗೆ ನೆಂಚ್ಕೊಳಕ್ ಒಂದು ಚಿಪ್ಸ್ ಇಟ್ಬಿಟ್ರೆ, ಮಳೆ ಬರ್ತಾ ಇದ್ರೆ ಸಖತ್ತಾಗಿ ಅನ್ಸುತ್ತೆ ಸ್ನೇಹಿತರೆ. ಖಂಡಿತವಾಗ್ಲೂ ಡಯಟ್ ಮಾಡ್ತಿರೋರಿಗೆ, ಪಾಲಕ್ ಸೊಪ್ಪು ಇಷ್ಟ ಆಗಲ್ಲ ಅನ್ನೋರಿಗೆ ಈ ರೀತಿ ಮಾಡ್ಕೊಡಿ, ತುಂಬಾನೇ ಒಳ್ಳೇದು. ಮೋನಿ ಬಂದ್ರು. ವಿಡಿಯೋ ಬರಲ್ಲ, ಅನ್ಸ್ಕೊಂಡು ತಿನ್ಸ್ತೀನಿ, ಹಿಂಗಿದೆ ಅಂತ ಹೇಳಷ್ಟೇ. ಮೋನಿಗೆ ಯಾವ್ದೋ ಕಾಲ್ ಬಂತು. ಇವಾಗ ನಾನು ಅವ್ರಿಗೆ ಊಟ ಹಾಕೊಡ್ತೀನಿ. ನೋಡೋಣ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ, ಬನ್ನಿ. ಮೋನಿ, ಹೆಂಗಿದೆ ಹೆಸರು ಬೇಳೆ ನವಣೆ ಪಾಲಕ್ ಕಿಚಡಿ? ಸೂಪರ್ ಆಗಿದೆ ಟೇಸ್ಟ್. ಸ್ಪೈಸಿ ಆಗಿದೆಯಾ? ಲೈಟ್ ಆಗಿ ಸ್ಪೈಸಿ ಇದೆ, ಚೆನ್ನಾಗಿದೆ ಅಲ್ವಾ? ಈ ತರ ವೆದರಿಗೆ ಒಳ್ಳೆ ಖಾರವಾಗಿ ಚೆನ್ನಾಗಿರುತ್ತಲ್ಲ. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ನೋಡಿದ್ರಲ್ಲ ಹೆಸರು ಬೇಳೆ ನವಣೆ ಪಾಲಕ್ ಕಿಚಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಏನು ಮಾಡಬೇಕು, ಪ್ಲೀಸ್ ವಿಡಿಯೋ ನೋಡೋರು ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್,
ಪ್ಲೀಸ್ ಕೀಪ್ ಸಪೋರ್ಟಿಂಗ್ ನಿಮ್ಮ ಪ್ರೀತಿಯ ಪುಟ್ಟೂಸ್ ದುನಿಯಾ. ಬಾಯ್ ಬಾಯ್.